ನಾನು ನಂಬರ್ ಆಫ್ ಟೈಮ್ಸ್ ನಿಮ್ಮ ಎದುರುಗಡೆ ಮಾತಾಡಿದ್ದೀನಿ ಮೀಡಿಯಾ ಮುಂದೆ. ಒಂದು ನಮಗೆ ಇನ್ ಟೈಮಲ್ಲಿ VFR ಅನ್ನು ಕೊಡಬೇಕಾಯಿತು. ವಯಬಿಲಿಟಿ ಫಂಡ್ ಅನ್ನ, ಗ್ಯಾಪ್ ಫಂಡ್ ಅನ್ನ, VGF ಅನ್ನ ಪ್ರೊವೈಡ್ ಮಾಡಬೇಕಿತ್ತು. ಹಿಂದೆ ಯಡಿಯೂರಪ್ಪನವರಿದ್ದ ಪ್ರೊವೈಡ್ ಮಾಡಿದ್ರು, ಅದನ್ನು ನಿಲ್ಲಿಸುವಂತ ಕೆಲಸ ಆಯಿತು. ಹಾಗಾಗಿ VGF ಅನ್ನ MB ಪಾಟೀಲ್ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಆಗಲಿಲ್ಲ. ಈಗ ನಮ್ಮನ್ನ ಉಡಾನ್ ಅಂಡರ್ನಲ್ಲಿ ಕನ್ಸಿಡರ್ ಮಾಡಿ ಬೆಂಗಳೂರು ಶಿವಮೊಗ್ಗ ರೂಟ್ ಅನ್ನ ಅಂತೇಳಿ ಲೆಟರ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ಇವ್ರು ಮಾಡಲಿಲ್ಲ ಅಂದ್ರೂ ಆಟೋಮೆಟಿಕ್ ಆಗ್ತಾ ಇತ್ತು. ಆಗಲಿ, ನಾನು ಫಾಲೋ ಅಪ್ ಮಾಡ್ತೀನಿ ಅದನ್ನ. ಸೊ ಉಡಾನ್ ಅಂಡರ್ನಲ್ಲಾದ್ರೂ ಕೂಡ ಈ ರೂಟನ್ನು ಜೋಡಿಸುವಂತ ಕೆಲಸ ಮಾಡ್ತಿದ್ವಿ. ನಿಮ್ಗೆ ಗೊತ್ತಿರಲಿ, ಮೊನ್ನೆ ಗುಲ್ಬರ್ಗ, ಬೀದರ್ ಏರ್ಪೋರ್ಟ್ ರೀಸ್ಟಾರ್ಟ್ ಆಗಿದೆ ಫ್ಲೈಟ್ಸ್ಗಳು. 20-25 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೊಡಪ್ಪ ಅಂತ ಕೇಳಿದ್ವಿ. ಯಾಕೆ ಶಿವಮೊಗ್ಗಕ್ಕೆ ಮಲ್ತಾಯಿ ದೋಣಿನೋ ನನಗೆ ಗೊತ್ತಾಗಲಿಲ್ಲ. ನಾನು ಉಡಾನ್ ಅಂಡರ್ನಲ್ಲೇ ಮಾಡಿಸೋ ಪ್ರಯತ್ನ ಏನು ಬೇಕು ನಾನು ಗಮನ ಕೊಟ್ಟಿದ್ದೆ. ಬೆಂಗಳೂರು ಆಗುತ್ತೆ, ಶುರು ಮಾಡಿಸ್ತೀನಿ ಆದಷ್ಟು ಬೇಕು. ಎಸ್, ಈಗ ರಾಜ್ಯ ಸರ್ಕಾರ ತನ್ನ ಮೈ ಮೇಲೆ ಹಾಕೊಂಡಿಲ್ಲ. ಇರೋದನ್ನ ಕಿತ್ಕೊಂಡು ಏನು ಹಿಂದೆ ನಮಗೆ ಸಬ್ಸಿಡಿಯನ್ನು ಏನು ಕೊಟ್ಟಿದ್ರು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ರು. ಮತ್ತೆ ಕೇಂದ್ರಕ್ಕೆ ತಳ್ಳುವಂತ ಕೆಲಸ ಇವರು ಮಾಡಿದ್ದಾರೆ. ಇವರು ಹಾಗಾಗಿ ಕೇಂದ್ರದಿಂದ ಏನು ಗಮನಿಸಬೇಕು, ಈ ಉಡಾನ್ ಅಂಡರ್ನಲ್ಲಿ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಏನು ಬೇಕು ಅದು ಗಮನವನ್ನು ಕೊಡ್ತೀವಿ. ಥ್ಯಾಂಕ್ ಯು.